ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಚೈತ್ರ ಪ್ರತಾಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಬಂದು ಫ್ರೈಡೇ ಕಂಪ್ಲೀಟ್ ವ್ಲಾಗ್ ಆಗಿರುತ್ತೆ. ಸೊ ಆವತ್ತಿನ ದಿನ ನನ್ನ ರೂಟೀನ್ ಯಾವ ರೀತಿ ಇತ್ತು ಅನ್ನೋದನ್ನು ಈ ಒಂದು ವ್ಲಾಗಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ 7 ಗಂಟೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಆವತ್ತಿನ ದಿನ ಅಂತೂ ತುಂಬಾ ಕೆಲಸ ಇತ್ತು ಅಂತಲೇ ಹೇಳ್ಬೋದು. ಹೇಳಿ ಕೇಳಿ ಶುಕ್ರವಾರ ಅಂದಮೇಲೆ ವಾರ ಪೂಜೆ, ಮನೆಯಲ್ಲಿ ಕ್ಲೀನಿಂಗು ಇದೆಲ್ಲ ಇದ್ದೇ ಇರುತ್ತೆ ಅಲ್ವಾ. ಅದಕ್ಕೂ ಮುಂಚೆ ಮನೆಯಲ್ಲಿ ಕಿಚನಲ್ಲಿ ಸ್ವಲ್ಪ ಅಡುಗೆ ಕೆಲಸಗಳನ್ನ ಮುಗಿಸ್ಕೊಂಡ್ಬಿಟ್ರೆ ಬೇರೆ ಕೆಲಸಗಳನ್ನೆಲ್ಲ ನಾವು ಸ್ವಲ್ಪ ನಿಧಾನಕ್ಕೆ ಮಾಡಿದ್ರೂ ನಡೆಯುತ್ತೆ. ಹಾಗಾಗಿ ಬೆಳಗ್ಗೆ ಟಿಫನ್ಗೆ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಇಲ್ಲಿ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಆವತ್ತಿನ ದಿನ ದೇವಸ್ಥಾನಕ್ಕೂ ಸಹ ಹೋಗಬೇಕಿತ್ತು. ಅಂದರೆ ನಮ್ಮ ಏರಿಯಾದಲ್ಲಿ ಅಂದರೆ ಶ್ರೀನಗರಲ್ಲಿರೋ ಅಂಥ ಅಣ್ಣಮ್ಮ ದೇವ್ರಿಗೆ ಮಡ್ಲಕ್ಕಿನ ಕೊಟ್ಟು ಪೂಜೆನ ಮಾಡಿಸ್ಕೊಂಬರ್ಬೇಕಿತ್ತು. ಸುಮಾರು ದಿನಗಳಿಂದ ಅಂದ್ಕೊಂಡಿದ್ದೆ, ಬಟ್ ಹೋಗ್ಲಿಕ್ಕೆ ಆಗ್ತಾನೇ ಇರಲಿಲ್ಲ. ಅಂದ್ಕೊಂಡಾಗ ಟೈಮ್ ಆಗ್ತಿರ್ಲಿಲ್ಲ, ಟೈಮ್ ಇದ್ದಾಗ ನಾನು ಹೋಗೋದಕ್ಕೆ ಇರಲಿಲ್ಲ. ಏನೋ ಒಂದು ಅಡ್ಡಿ ಆತಂಕಗಳು ಆಗ್ತಾನೇ ಇತ್ತು. ಸರಿ ಅಂತ ಹೇಳಿಬಿಟ್ಟು ಇಲ್ಲ, ಇವತ್ತು ಎಷ್ಟೊತ್ತಾದರೂ ಸರಿ ಇವತ್ತೇ ಹೋಗಿ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೇಳಿ ಹಿಂದಿನ ದಿನ ಆ ಮಡ್ಲಕ್ಕಿ ಸಾಮಾನೆಲ್ಲ ನಾನು ತೊಗೊಂಬಂದು ಇಟ್ಕೊಂಡಿದ್ದೆ. ಇನ್ನು ಶುಕ್ರವಾರ ಪೂಜೆಗೆ ಅಂತ ಹೇಳಿನೇ ಶನಿವಾರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಮಂಗಳವಾರ ದೇವ್ರ ಸಾಮಾನೆಲ್ಲ ತೊಳೆದು ರೆಡಿ ಮಾಡ್ಕೊಂಡಿದ್ದೆ. ಅಂದರೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಅದೆಲ್ಲ ನಾನು ಲಾಸ್ಟ್ ವ್ಲಾಗಲ್ಲೇ ಅಪ್ಲೋಡ್ ಮಾಡಿದ್ದೀನಿ. ಸೊ ಇವತ್ತಿನ ದಿನದ ಪೂಜೆಗೋಸ್ಕರ ಅದೆಲ್ಲ ಪ್ರಿಪ್ರೇಷನ್ ಹಿಂದೆನೇ ಮಾಡ್ಕೊಂಡಿದ್ದೆ ಅಂತಲೇ ಹೇಳ್ಬೋದು. ಇನ್ನು ಟಿಫನ್ಗೆ ಚಿತ್ರಾನ್ನ ಮಾಡ್ಕೊಂಡಿದ್ದೆ. ತುಂಬ ಬೇಗನೆ ಮಾಡೋವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಖುಷಿಗೂ ಚಿತ್ರಾನ್ನ ಅಂದರೆ ತುಂಬಾ ಇಷ್ಟ. ಸುಮಾರು ದಿನದಿಂದ ಕೇಳ್ತಾನೆ ಇದ್ಲು, ಅಮ್ಮ ನಿಂಬೆಹಣ್ಣು ಹಾಕಿ ಚಿತ್ರಾನ್ನ ಮಾಡಿ ಅಂತ ಹೇಳಿಬಿಟ್ಟು. ಅಂದರೆ ಚಿತ್ರಾನ್ನದಲ್ಲೂ ಬೇರೆ ಬೇರೆ ಅಂದರೆ ಹುಣಸೆ ಹುಳಿ ಹಾಕಿ ಮಾಡ್ತೀವಿ, ಟೊಮೊಟೊ ಚಿತ್ರಾನ್ನ ಮಾಡ್ತೀವಿ, ನಿಂಬೆಹಣ್ಣು ಚಿತ್ರಾನ್ನ ಮಾಡ್ತೀವಿ, ಮಾವಿನಕಾಯಿ ಚಿತ್ರಾನ್ನ ಮಾಡ್ತೀವಿ. ಸೊ ಸುಮಾರು ಇರುತ್ತಲ್ವ, ಹಾಗಾಗಿ ನಾನು ನಿಂಬೆ ಹುಳಿ ಚಿತ್ರಾನ್ನ ಮಾಡಿದ್ದೆ. ಸೊ ಒಂದು ಕಡೆ ಟಿಫನ್ ಆಯಿತು. ಅದಾದಮೇಲೆ ಸ್ವಲ್ಪ ಅಂದರೆ ಸ್ಟೆಪ್ಸ್ ಎಲ್ಲ ಕಸ ಗುಡಿಸಿ ತುಳಸಿ ಗಿಡಕ್ಕೆಲ್ಲ ನೀರು ಹಾಕಿ ರಂಗೋಲಿನ ಬಿಡಬೇಕಿತ್ತು. ಸರಿ ಅಂತ ಹೇಳಿಬಿಟ್ಟು ಆ ಕೆಲಸನೂ ಮುಗಿಸ್ಕೊಂಡೆ. ಸ್ವಲ್ಪ ಈಚೆ ಕೆಲಸ ಅಂದರೆ ಅದು ಮುಗಿದ್ಬಿಟ್ರೆ ಒಳಗಡೆ ಕೆಲಸ, ಮನೆ ಕೆಲಸ ಮಾಡ್ಕೊಂಡ್ಬಿಡ್ಬೋದು. ಸೊ ಒಂದು ಕಡೆ ಟಿಫನ್ ರೆಡಿ ಆಯಿತು. ಇನ್ನು ನಮ್ಮನೆಯವ್ರಿಗೂ ಟಿಫನ್ ಹಾಕ್ಕೊಟ್ಬಿಟ್ಟು ನಾವೂ ಸಹ ಟಿಫನ್ನ ಮುಗಿಸ್ಕೊಂಡು ಮನೆ ಕೆಲಸಗಳನ್ನ ಮಾಡಲಿಕ್ಕೆ ಶುರು ಮಾಡಿಕೊಂಡೆ. ಇನ್ನು ಮನೆ ಕೆಲಸಗಳನ್ನೆಲ್ಲ ಬೇಗ ಬೇಗ ಮುಗಿಸಿ 12 ಗಂಟೆ ಅಷ್ಟರೊಳಗಡೆ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಆದರೆ ಮಕ್ಕಳಿಬ್ಬರಿಗೂ ಸ್ನಾನ ಮಾಡಿಸಿ ಮನೆ ಕೆಲಸಗಳನ್ನೆಲ್ಲ ಮುಗಿಸೋಷ್ಟ್ರೊಳಗಡೆ ಟೈಮ್ ಹತ್ತತ್ರ 1 ಗಂಟೆನೇ ಆಗೋಗ್ಬಿಟ್ಟಿತ್ತು. ಇನ್ನು ಮಧ್ಯಾಹ್ನ ಹೆಂಗೆ ಪೂಜೆ ಮಾಡೋದು ಅಂತ ಹೇಳಿ ಸಂಜೆ ಹೆಂಗೆ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಸುಮ್ಮನೆ ಆದೆ. ಸೊ ಅಷ್ಟರೊಳಗಡೆ ಮನೆ ಕೆಲಸ ಅಂತೂ ಕಂಪ್ಲೀಟಾಗಿ ಮುಗ್ದಿತ್ತು. ಇನ್ನು ಸಂಜೆ ಪೂಜೆಯನ್ನು ಮಾಡ್ಕೊಳ್ಳೋದು ಪೆಂಡಿಂಗ್ ಇತ್ತು.
ಇನ್ನು ಏರ್ ಪಿನ್ಸು, ಸೇಫ್ಟಿ ಪಿನ್ಸು ಇದೆಲ್ಲ ಸ್ವಲ್ಪ ಖಾಲಿ ಆಗಿಬಿಟ್ಟಿತ್ತು. ಹಾಗಾಗಿ ಇದನ್ನು ಚಿಕ್ಕಪೇಟೆನಲ್ಲಿರೋಂಥ ರನುಜಾ ನಾವೆಲ್ಟಿ ಶಾಪಿಂದ ಆನ್ಲೈನಲ್ಲಿ ತರಿಸ್ಕೊಂಡೆ. ಸೊ ಇದನ್ನೆಲ್ಲ ನಾವು ಲೋಕಲ್ ಶಾಪಲ್ಲಿ ತರಿಸ್ಕೊತೀವಿ ಅಂದರೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಹಾಗಾಗಿ ಸೊ ಇದು ಒಂದಕ್ಕೋಸ್ಕರ ನಾವು ಚಿಕ್ಕಪೇಟೆಗೂ ಹೋಗೋದಕ್ಕಾಗಲ್ಲ. ಹಾಗಾಗಿ ನಾವು ಕಾಲ್ ಮಾಡಿ ಹೇಳಿದ್ರೆ ಅವರು ರ್ಯಾಪಿಡಲ್ಲಿ ಈ ರೀತಿ ಡೆಲಿವರಿ ಕಳಿಸ್ಕೊಡ್ತಾರೆ. ಸೊ ಅದನ್ನು ಖುಷಿ ಚೆಕ್ ಮಾಡ್ತಿದ್ದಾಳೆ ಹೇಗಿದೆ ಅಂತ ಹೇಳಿಬಿಟ್ಟು. ಇನ್ನು ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ನಾನು ಸಹ ಫ್ರೆಶ್ ಅಪ್ ಆಗಿ 3:30 ಹಂಗೆ ದೇವ್ರ ಮನೆ ಕೆಲಸನ ಶುರು ಮಾಡಿಕೊಂಡೆ. ನಿಜವಾಗ್ಲೂ 3:30ಗೆ ಶುರು ಮಾಡಿದ್ದಕ್ಕೆ ನಾನು ದೇವ್ರ ದೀಪ ಹಚ್ಚೋಷ್ಟರೊಳಗಡೆ ಸಂಜೆ ಒಂದು 5:30 ಅಥವಾ 6 ಗಂಟೆನೇ ಕರೆಕ್ಟಾಗಿ ಟೈಮ್ ಆಗಿತ್ತು ಅಂತಲೇ ಹೇಳ್ಬೋದು. ಯಾಕೆಂತ ಅಂದರೆ ಹಿಂದಿನ ದಿನ ನಾವೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರೂ ಸಹ ದೇವ್ರ ಮನೆ ಕೆಲಸ ಅಂತ ಅಂದರೆ ತುಂಬ ಅಂದರೆ ಅದಕ್ಕೆ ಆದಂಥ ಟೈಮ್ನ ಕೊಡ್ತೀವಿ. ಸ್ವಲ್ಪ ನಿಧಾನವಾಗಿ ಕೆಲಸ ಮಾಡ್ತೀವಿ. ಬೇರೆ ಕೆಲಸಗಳನ್ನ ಆತಾತ್ರವಾಗಿ ಮಾಡಿದ್ರೂ ದೇವ್ರ ಮನೆ ಪೂಜೆ ಅಂತ ಅಂದರೆ ಆ ರೀತಿ ಮಾಡಲಿಕ್ಕೆ ಮನಸ್ಸು ಬರೋದೇ ಇಲ್ಲ. ಅದನ್ನು ತಾಳ್ಮೆಯಾಗಿ ನಿಧಾನವಾಗಿ ನಮ್ಮ ಮನ್ಸಿಗೆ ಸಮಾಧಾನ ಆಗೋ ಥರ ಪೂಜೆ ಮಾಡಿದ್ರೇ ನಮಗೇನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗೋದು. ಅದರಲ್ಲೂ ಪೂಜಾ ಸಾಮಗ್ರಿಗಳನ್ನೆಲ್ಲ ಮಂಗಳವಾರ ತೊಳೆದಿಟ್ಟಿದ್ದೆ, ಬಟ್ ಏನೂ ಜೋಡಿಸ್ಲಿಕ್ಕೆ ಹೋಗಿರಲಿಲ್ಲ. ಸೊ ಅದೆಲ್ಲ ಕೆಲಸಗಳಿತ್ತಲ್ವ, ತುಂಬ ಟೈಮ್ ಹಿಡಿಯುತ್ತೆ. ಸೊ ಹಂಗಾಗಿ ನಿಧಾನಕ್ಕೆ ಎಲ್ಲ ಕೆಲಸಗಳನ್ನ ಮಾಡ್ತಾ ಬಂದೆ. ಇನ್ನು ಲಾಸ್ಟ್ ವ್ಲಾಗಲ್ಲೇ ನಾನು ಹೇಳಿದ್ದೆ ನೇಮ್ ಬೋರ್ಡ್ನ ಮಾಡಿಸಿದ್ದೀನಿ ಅಂತ ಹೇಳಿಬಿಟ್ಟು. ಸೊ ಅದನ್ನು ತೊಗೊಂಡು ಬಂದವಳು ಅದನ್ನೇನು ಇನ್ನೂ ನಾನು ಕಟ್ಟಿರಲಿಲ್ಲ, ಅಂದರೆ ಪೂಜೆ ಮಾಡಿರಲಿಲ್ಲ. ಸರಿ ಅಂತ ಹೇಳಿಬಿಟ್ಟು ಶುಕ್ರವಾರ ದೇವ್ರ ಮನೆಯಲ್ಲೇ ಇಟ್ಟು ಪೂಜೆ ಮಾಡಿಬಿಟ್ಟು ಸೊ ಇವತ್ತು ನಮ್ಮ ಬಿಲ್ಡಿಂಗ್ ಗೇಟಿಗೆ ಕಟ್ಟೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ.
ಇನ್ನು ದೇವಸ್ಥಾನಕ್ಕೂ ಹೋಗಬೇಕಿತ್ತಲ್ವಾ, ಹಂಗಾಗಿ ಪೂಜಾ ಸಾಮಗ್ರಿಗಳನ್ನೆಲ್ಲ ಒಂದು ಬ್ಯಾಗಿಗೆ ಇಟ್ಕೊಂಡಿದ್ದೆ. ಅಂದರೆ ದೇವಸ್ಥಾನಕ್ಕೆ ಹೋಗಿ ಜೋಡಿಸ್ಕೊಳ್ಳೋಣ ಮಡ್ಲಕ್ಕಿ ಸಾಮಾನೆಲ್ಲ ಅಂತ ಹೇಳಿಬಿಟ್ಟು, ಜೊತೆಗೆ ಏನಾದರೂ ಪ್ರಸಾದನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ತುಂಬ ಸಿಂಪಲ್ಲಾಗಿ ಬೇಗ ಆಗೋ ಥರ ನಾನಿಲ್ಲಿ ಮೊಸರನ್ನ ಮಾಡ್ಕೊತಾ ಇದ್ದೀನಿ. ಸೊ ಯೂಶಲಾಗಿ ಪ್ರತಿ ಸಲ ನಮ್ಮ ಮನೆಯವ್ರು ಏನು ಮಾಡ್ತಿದ್ರು ಅಂತಂದರೆ, ಈ ರೀತಿ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸುವಾಗ ಕ್ಯಾಟ್ರಿಂಗ್ಗೆ ಹೇಳಿಬಿಡ್ತಿದ್ರು ಏನಾದರೂ ಪ್ರಸಾದನ ಮಾಡಿಸ್ಕೊಂಡು ಹೋಗೋ ಥರ. ಬಟ್ ಆದರೆ ಸಡನ್ನಾಗಿ ಅಂದರೆ ನಮ್ಮದು ಐಡಿಯಾನೇ ಇರಲಿಲ್ಲ ಅಲ್ವಾ, ಅಂದರೆ ಸುಮಾರು ದಿನದಿಂದ ಅನ್ಕೊತಾ ಇದ್ವಿ, ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಶುಕ್ರವಾರ ಅಂದರೆ ನಾನೇನು ಅಂದ್ಕೊಂಡೆ, ಗುರುವಾರ ನಾನು ಡಿಸೈಡ್ ಆದೆ, ಇಲ್ಲ ನಾಳೆ ಹೆಂಗಿದ್ರು ಪೂಜೆ ಮಾಡಬೇಕು, ಒಟ್ಟಿಗೆ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಬಿಡೋಣ ನಾಳೆ ದೇವಸ್ಥಾನಕ್ಕೆ ಅಂತ ಹೇಳಿಬಿಟ್ಟು. ಹಂಗಾಗಿ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರಿಂದ ನಾನು ಮನೆಯಲ್ಲೇ ಸಿಂಪಲ್ಲಾಗಿ ಮೊಸರನ್ನ ಮಾಡ್ಕೊತಾ ಇದ್ದೀನಿ. ಫೈನಲಾಗಿ ಎಲ್ಲನೂ ಸಹ ರೆಡಿ ಆಯಿತು. ಇನ್ನು ದೀಪನ ಹಚ್ಚಿ ಪೂಜೆನ ಮಾಡ್ಕೊಬೇಕು. ಇದ್ರ ಜೊತೆಗೆ ಒಂದು ಪುಟ್ಟದಾಗಿ ಗೋಲ್ಡ್ ಇಯರಿಂಗ್ನ ತೊಗೊಂಡಿದ್ದೆ. ಇದನ್ನು ತೊಗೊಂಡು ಬಂದು ಸುಮಾರು ದಿನ ಆಗಿತ್ತು. ನಾನು ಆಗಲೇ ಹೇಳ್ದಂಗೆ ನನಗೆ ಪೂಜೆ ಮಾಡೋದಕ್ಕೂ ಟೈಮ್ ಇರಲಿಲ್ಲ. ಸೊ ಅಂದರೆ ನನಗೂ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಅದನ್ನೆಲ್ಲ ಹಂಗೆ ಪೆಂಡಿಂಗ್ ಇಟ್ಬಿಟ್ಟಿದ್ದೆ, ನೇಮ್ ಬೋರ್ಡು, ಇಯರಿಂಗು ಎಲ್ಲ. ಸೊ ಇವತ್ತು ಶುಕ್ರವಾರ ಒಂಥರ ತುಂಬಾ ಪೀಸ್ಫುಲ್ಲಾಗಿತ್ತು ಮೈಂಡ್ ಅಂತಲೇ ಹೇಳ್ಬೋದು. ಸೊ ಅದನ್ನು ಸಹ ಇಯರಿಂಗ್ನು ದೇವ್ರ ಮನೆಯಲ್ಲಿ ಇಟ್ಟು ಪೂಜೆನ ಮಾಡಿಕೊಂಡೆ. ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು ಅಂತಲೇ ಹೇಳ್ಬೋದು. ಯಾಕೆಂದರೆ ಯೂಶಲಾಗಿ ಬೆಳಗ್ಗೆ ಟೈಮಲ್ಲಿ ಅವರೆಲ್ಲ ಎದ್ದೇಳೋಕ್ಕೂ ಮುಂಚೆ ಪೂಜೆ ಮಾಡಿಬಿಡ್ತಿದ್ದೆ, ಅಥವಾ ಅವ್ರು ಯಾರೂ ಇಲ್ಲ ಅಂದರೆ ಬೆಳಗ್ಗೆ ಒಂದು 10 ಗಂಟೆ 11 ಗಂಟೆ ಪೂಜೆ ಆಗ್ತಿತ್ತು. ಬಟ್ ಇವತ್ತು ಸಂಜೆ ಪೂಜೆ ಮಾಡಿದ್ದಲ್ವಾ, ಒಂಥರ ಚೆನ್ನಾಗಿತ್ತು ಮನೆಯಲ್ಲಿ, ಒಂಥರ ಫುಲ್ ಪಾಸಿಟಿವ್ ವೈಬ್ಸು. ಆ ನೇಮ್ ಬೋರ್ಡ್ ತೊಗೊಂಬಂದಿದ್ದು, ಅದನ್ನಿಟ್ಟು ಪೂಜೆ ಮಾಡಿದ್ದು, ಸೊ ಅದನ್ನು ಕಟ್ಟಿದ್ದು, ಜೊತೆಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿರೋ ಹರಕೆ, ಅಂದರೆ ಏನು ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಅದನ್ನು ಸಹ ಅವತ್ತಿನ ದಿನವೇ ಮಾಡಿದ್ದು. ಇದೆಲ್ಲ ಒಂಥರ ಖುಷಿ ಕೊಡುತ್ತೆ ಮನಸ್ಸಿಗೆ.
ಫೈನಲ್ ಆಗಿ ಪೂಜೆ ಎಲ್ಲ ಮುಗಿದ್ಮೇಲೆ ನೇಮ್ ಬೋರ್ಡನ್ನ ಗೇಟ್ಗೆ ಕಟ್ಟಿದ್ದಾಯಿತು. ಸೊ ಆವತ್ತಿನ ದಿನ ಈ ಒಂದು ಕ್ಲಿಪ್ಪಿಂಗ್ನ ನಾನು ರೀಲ್ಸಲ್ಲಿ ಅಪ್ಲೋಡ್ ಮಾಡಿದ್ದೆ. ಸೊ ಸುಮಾರು ಜನ ನನಗೆ ವಿಶ್ ಮಾಡಿದ್ರು, ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಇನ್ನೂ ಒಂದಷ್ಟು ಜನ ನೀವು ಫೋನ್ ನಂಬರೇ ಮೆನ್ಷನ್ ಮಾಡಿಲ್ಲ ಬೋರ್ಡಲ್ಲಿ ಅಂತ ಕೇಳಿದ್ರು. ಬಟ್ ನಾನೇನಪ್ಪ ಅಂತ ಅಂದರೆ ಬಿಸ್ನೆಸ್ ಪರ್ಪಸ್ಗೆ ಅಂತ ಹೇಳಿ ನಾನು ಸಪ್ರೇಟಾಗಿ ಇನ್ನೂ ನಂಬರ್ನ ತೊಗೊಂಡಿಲ್ಲ. ಸೊ ಅದು ತೊಗೊಳ್ಳೋವರೆಗೂ ನಾವಿರೋದು ಸೆಕೆಂಡ್ ಫ್ಲೋರ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದೀನಿ. ಸೊ ಅದು ತೊಗೊಂಡ್ಮೇಲೆ ಫೋನ್ ನಂಬರ್ನ ಸ್ಟಿಕ್ರಿಂಗಲ್ಲಿ ಹಾಕ್ಬೋದು ಅಂತ ಹೇಳಿ ಪೆಂಡಿಂಗ್ ಇಟ್ಟಿದ್ದೀನಿ. ಸೊ ತೊಗೊಳ್ಬೇಕು, ಅದೊಂದು ಕೆಲಸ ಪೆಂಡಿಂಗ್ ಇದೆ, ಆದಷ್ಟು ಬೇಗ ಮಾಡ್ತೀನಿ. ಇನ್ನು ಎಲ್ಲ ಪೂಜೆ ಮುಗಿದ್ಮೇಲೆ ಒಂದು 5 ನಿಮಿಷ ಮನೆಯಲ್ಲಿ ಕೂತಿದ್ದು, ಅದಾದಮೇಲೆ 6:30 ಹಂಗೆ ದೇವಸ್ಥಾನಕ್ಕೆ ಬಂದ್ವಿ. ಸೊ ದೇವಸ್ಥಾನದಲ್ಲಿ ಎಲ್ಲ ಅಲಂಕಾರ ಎಲ್ಲ ಬೆಳಗ್ಗೆನೇ ಮಾಡಿಬಿಟ್ಟಿರ್ತಾರೆ. ಇನ್ನು ಮಹಾಮಂಗಳಾರತಿ ಬಂದು ಸಂಜೆ 7:30 ಹಂಗೆ ಶುರುವಾಗುವಂಥದ್ದು. ಬಟ್ ನಾನು ಒಂದು 6:30 ಹಂಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಮಡ್ಲಕ್ಕಿ ಕೊಟ್ಟು ಬರೋಣ ಅಂತ ಹೇಳಿ ಆ ಟೈಮ್ಗೆ ಹೋಗಿದ್ದಾಯಿತು. ನಾನು ಆಗಲೇ ಹೇಳಿದಂಗೆ ಮಡ್ಲಕ್ಕಿ ಸಾಮಾನೆಲ್ಲ ದೇವಸ್ಥಾನದಲ್ಲೇ ಜೋಡಿಸ್ಕೊಂಡೆ. ಫೈನಲ್ ಆಗಿ ದೇವ್ರಿಗೆ ಪೂಜೆನ ಮಾಡಿಸಿ ಮಡ್ಲಕ್ಕಿನ ಕೊಟ್ಟಿದ್ದಾಯಿತು. ಆವತ್ತಿನ ದಿನದ ದೇವರ ಅಲಂಕಾರ ನೋಡಿ ಈ ರೀತಿ ಇತ್ತು. ತುಂಬಾ ಚೆನ್ನಾಗಿ ಅಲಂಕಾರನ ಮಾಡಿದರು. ಪ್ರತಿ ಶುಕ್ರವಾರ ತುಂಬ ಚೆನ್ನಾಗಿ ಅಲಂಕಾರನ ಮಾಡ್ತಾರೆ. ಇನ್ನು ದೇವಸ್ಥಾನದ ಒಳಗಡೆ ದೇವ್ರ ವಿಡಿಯೋ ಆಗಿರ್ಬೋದು, ಫೋಟೋ ಆಗಿರ್ಬೋದು ತೆಗಿಯೋ ಆಗಿಲ್ಲ. ಇನ್ನು ಈ ಕ್ಲಿಪ್ಪಿಂಗ್ ಬಂದು ನಮಗೆ ಗ್ರೂಪಲ್ಲಿ ಅಂದರೆ ದೇವ್ರದ್ದು ಪೂಜೆ ಮಾಡೋದಾಗಿರ್ಬೋದು, ದೇವ್ರಿಗೆ ಅಲಂಕಾರ ಮಾಡಿರೋ ಫೋಟೋಸ್ ಆಗಿರ್ಬೋದು ಗ್ರೂಪಲ್ಲಿ ಸೆಂಡ್ ಮಾಡ್ತಾರೆ. ಹಾಗಾಗಿ ಆ ಒಂದು ಕ್ಲಿಪ್ಪಿಂಗ್ನ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಇನ್ನು ದೇವ್ರಿಗೆ ಮಾಡಿರೋ ಅಲಂಕಾರನ ನೋಡ್ತಾ ಕೂತ್ಬಿಟ್ರೆ ಮನೆಗೆ ಬರೋದಕ್ಕೆ ಮನಸ್ಸಾಗೋದಿಲ್ಲ. ಅಷ್ಟು ಚೆನ್ನಾಗಿ ದೇವ್ರಿಗೆ ಅಲಂಕಾರನ ಮಾಡಿದರು. ಸುಮಾರು ಹೊತ್ತು ದೇವಸ್ಥಾನದಲ್ಲೇ ಕೂತಿದ್ದೆ. ಇನ್ನು ಆಂಟಿ ಬಂದು ಕುಂಕುಮನ ಕೊಟ್ಟರು. ಇನ್ನು ದೇವ್ರಿಗೆ ಉಡ್ಸಿರೋ ಅಂಥ ಸೀರೆನೂ ಸಹ ಕೊಟ್ಟರು. ಒಂಥರ ಮನ್ಸಿಗೆ ಸಮಾಧಾನ ಆಗುತ್ತೆ. ದೇವಸ್ಥಾನಕ್ಕೆ ಹೋದರೆ ಮನಸ್ಸಲ್ಲಿ ಎಷ್ಟೇ ಭಾರ ಇದ್ದರೂ ದೇವಸ್ಥಾನಕ್ಕೆ ಹೋದಾಗ ಒಂಥರ ಮನಸ್ಸು ಹಗುರ ಅನಿಸುತ್ತೆ. ನನಗಂತೂ ಒಂಥರ ಸಮಾಧಾನ ಆಯಿತು. ಯಾಕೆಂತಂದರೆ ಅಂದ್ಕೊಂಡಿರೋ ಹರಕೆನ ತೀರಿಸಿ ಪೂಜೆನ ಮಾಡಿಸಿ ಅವತ್ತಿನ ದಿನ ಎಲ್ಲ ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇನ್ನು ದೇವ್ರ ಪ್ರಸಾದನ ತೊಗೊಂಡು ನಾನು ರಿಟರ್ನು ಮನೆಗೆ ಬಂದಿದ್ದಾಯಿತು. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಶುಕ್ರವಾರದ ವ್ಲಾಗು. ನೀವೆಲ್ಲ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಹೊಸ್ದಾಗಿ ಯಾರು ನೋಡ್ತಿದ್ದೀರಾ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು. ಬಾಯ್ ಸ್ನೇಹಿತರೆ, ಥ್ಯಾಂಕ್ ಯು. ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ. ಪ್ರತಿ ಶುಕ್ರವಾರ ದೇವರಿಗೆ ಮಹಾಮಂಗಳಾರತಿ ಇರುತ್ತೆ ಅಂತ ಹೇಳಿದ್ನಲ್ಲ, ಆ ಒಂದು ಕ್ಲಿಪ್ಪಿಂಗ್ನ ಲಾಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ನಾನು ಮಹಾಮಂಗಳಾರತಿ ಟೈಮ್ಗೆ ಇರಲಿಕ್ಕಾಗಲಿಲ್ಲ, ಬಂದುಬಿಟ್ಟೆ. ಬಟ್ ನಮಗೆ ಗ್ರೂಪಲ್ಲಿ ಸೆಂಡ್ ಮಾಡ್ತಾರೆ ಅಲ್ವಾ, ಹಾಗಾಗಿ ಆ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ. ನೀವು ನೋಡ್ಬೋದು. ಓಕೆ ಫ್ರೆಂಡ್ಸ್, ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.